ಸಂತೋಷರು ಒಳ್ಳೆಯವರು ಅಂತ ವೆಂಕಿ ಹೇಳ್ತವನೆ. ಆದರೆ ಯಾವ್ರಂತ ಅಪ್ಪ ಅಮ್ಮನ ಹೊಟ್ಟೆಲಿ ಇಂಥ ಮಗ ಹುಟ್ಟವ್ರೆ ಅಂದರೆ ನನಗೆ ಆಶ್ಚರ್ಯ ಆಯ್ತೈತೆ. ವೆಂಕಿ ನೋಡಿದ್ರೆ ಎಲ್ಲರೂ ಒಳ್ಳೆಯವರು ಅಂದ್ಕೊಂಡವನೆ. ಇವನ ಹತ್ರ ಅವ್ರ ಬಗ್ಗೆ ಹೇಳಿದ್ರೆ ನನ್ನ ಬಗ್ಗೆನೇ ತಪ್ಪು ತಿಳ್ಕೊತಾನೆ. ಎಲ್ಲರೂ ಜೊತೆನೂ ಹೊಂದ್ಕೊಂಡು ಹೋಗುವಂತ ಬೇರೆ ಹೇಳೋನೆ. ಹಾಗಂತ ಇವ್ರು ಅವಮಾನ ಮಾಡಿದ್ನೆಲ್ಲ ನೋಡ್ಕೊಂಡು ಹೆಂಗಿರ್ಲಿ? ಇದನ್ನೆಲ್ಲ ಯಾರ ಹತ್ರ ಹೇಳ್ಕೋಬೇಕು ಗೊತ್ತಾಯ್ತಾ ಇಲ್ಲ. ದೇವ್ರೇ, ನೀನೇ ಒಂದು ದಾರಿ ತೋರಿಸು. ಇವ್ ಮುದ್ದತೆನ ಅವರು ಬಲಹೀನತೆ ಮಾಡ್ಕೊಂಡವ್ರೆ, ಅದನ್ನ ಹೆಂಗಾರ ಸರಿ ಮಾಡು. ಸೌಪಂಗಿ ಹಾಕಲ್ಲ ಪಾಪ, ಒಳ್ಳೆ ಹೆಣ್ಮಗಳು, ಮದುವೆಗೆ ಬಟ್ಟೆ ಬರೆಲ್ಲ ತಗೊಳಕ್ಕೆ ಒಂದು ಒಳ್ಳೆ ಕಡೆ ನೋಡೋಳು. ಅದಕ್ಕೆ ಅವಳು ಎಲ್ಲರೂ ಇಲ್ಲಿಗೆ ಬಂದ್ಬಿಡಿ, ಎಲ್ಲ ಚೆನ್ನಾಗಿರ್ತದೆ, ಎಲ್ರಿಗೂ ಒಟ್ಟಿಗೆ ತಗೋಬಹುದು ಅಂತ ಫೋನ್ ಮಾಡಿದ್ದೆ. ಹೌದಾ? ಒಳ್ಳೇದಾಯ್ತು. ಸೋಪಣಿ ಕದ್ದಿದ್ದಕ್ಕೇನೆ ನಮ್ಗಂತ ಸಂಬಂಧ ಸಿಕ್ಕಿದ್ದು, ಪೂರ್ವಿ ಅಂತ ಸೊಸೆ ಸಿಕ್ಕಿದ್ದು. ಓಕೆನಮ್ಮೆ, ನನಗೂ ರಾಜಕೀಯದಲ್ಲಿ ಏಳಿಗೆ ಆಗಿದ್ದು. ಆಮೇಲೆ ನನ್ನ ಮಗ ಸಿದ್ದೇಗೌಡ ಮದುವೆನೂ ಸೆಟ್ ಆಯ್ತು. ಸೋಪಿ, ಪರವಾಗಿಲ್ಲ ಕಣೆ. ಆ ಕಡೆ ಮುನಿಸ್ವಾಮಿ, ಈ ಕಡೆ ನಮ್ಮ ಮಾವ, ಇಬ್ರನ್ನೂ ಮರಳು ಮಾಡಕ್ಕೆ ಏನೇನೋ ಪ್ಲಾನ್ ಮಾಡ್ತಿದ್ಯಾ. ಮಾಡು ಮಾಡು. ನೀವೆಲ್ಲರೂ ಏನೇ ಮಾಡಿದ್ರು ಕೊನೆಗೆ ಅದರಿಂದ ಲಾಭ ಆಗೋದು ನನಗೆ ಮಾತ್ರ. ಅಪ್ಪಯ್ಯ, ಮದ್ವೆಗೆ ಏನೇನು ಬೇಕೋ ಅದೆಲ್ಲ ಬಟ್ಟೆಗಳು ಒಂದೇ ಕಡೆ ಸಿಗ್ತಿರೋದು ತುಂಬ ಒಳ್ಳೆ ಪ್ಲಾನು. ನಾನು ಈಗಾಗಲೇ ಒಂದಷ್ಟು ಫೋಟೋಸ್ನ ಡೌನ್ಲೋಡ್ ಮಾಡಿ ಇಟ್ಕೊಂಡಿದ್ದೀನಿ. ಅಮ್ಮ, ಧಾರೆಗೆ ಮತ್ತು ರಿಸೆಪ್ಷನ್ಗೆ ಸ್ವಲ್ಪ ಕಾಸ್ಟ್ಲಿ ಆಗಿರೋದು ತಗೊಳ್ಳೋಣ. ಸರಿ ಅಮ್ಮ. ನೋಡು, ಬೀಗ್ರನು ಒಂದು ಮಾತು ಕರಿಬೇಕು. ಸೋಪರ್ಣಿಕಾ ಕರಿತಾಳೆ ಅಂತ ನಾವು ಸುಮ್ಮನಾಗಬಾರ್ದು. ಅಮ್ಮ, ನಮ್ಮತ್ತೆ ಮಾವನು ಬೀಗ್ರೆ ಆಗ್ತಾರಲ್ವಾ, ಅವ್ರನ್ನೂ ಶಾಪಿಂಗ್ ಕರಿಬೋದಲ್ವಾ ಅಮ್ಮ? ಖಂಡಿತ ಕರಿಯೋಣ. ನಿಮ್ಮತ್ತೆ ಲಕ್ಷ್ಮಿ ಅವ್ರಿಗೆ ಮದುವೆ ವಿಷಯ ತುಂಬಾ ಗೊತ್ತು. ಅವರಿದ್ರೆ ನಮಗೂ ಸಹಾಯ ಆಗುತ್ತೆ. ನೀನು ನಿಮ್ಮ ಅತ್ತೆ ಮಾವನು ಕರಿ, ಅವರು ಬರಲಿ, ಅವ್ರಿಗೂ ಏನ್ ಬೇಕೋ ಅದೆಲ್ಲ ತಕ್ಕಳಿ. ಆಯ್ತಪ್ಪಯ್ಯ. ಮದುಗೋಡ ಬಿರ್ನ ಎಲ್ಲರೂ ಕರ್ಕೊಂಡ್ ಬರಲ್ಲ, ಬಿಸಿಲು ನತ್ತೆ ಅವ್ರು ಬಿಡ್ತದ. ಬನ್ನಿ 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 ಬನ್ನಿ. ನೀನು ಬಾಮ್ಮ, ಬಾ ಬಾ ಬಾ. ಅಕ್ಕ, ಅತ್ತೆ ಎಲ್ಲವ್ರೆ? ಅತ್ತೆ ಸಿಂಚನ ತವ್ರ ಮನೆಗೆ ಅದೇನೋ ಸೀರೆ ತಗೊಳ್ಳೋದಿಕ್ಕೆ ಅಂತ ಹೋಗಿದ್ದಾರೆ. ಯಾಕೆ? ಅತ್ತೆಗೆ ದುಡ್ಡು ಕೊಡ್ಬೇಕಿತ್ತು. ದುಡ್ಡು ಯಾಕೆ ಕೊಡ್ತಿದ್ಯಾ? ಅದು ನಾವೀಗ ಇಬ್ರಲ್ವಾ ಅಕ್ಕ, ಮನೆ ಖರ್ಚು ಜಾಸ್ತಿ ಆಯ್ತದೆ. ಅದಕ್ಕೆ ನಮ್ಮ ಕೈಲಿ ಎಷ್ಟಾಯ್ತದೋ ಅಷ್ಟು ಕೊಡೋಣ ಅಂತ. ಯಾಕೆ ಚಲ್ವಿ, ಯಾರಾದರೂ ಏನಾದರೂ ಅಂದ್ರ? ಇಲ್ಲ ಅಕ್ಕ, ಯಾರು ಏನು ಅಂದಿಲ್ಲ. ನಂಗೆ ಗೊತ್ತು, ನಿನ್ನೆ ರಾತ್ರಿ ನಮ್ಮ ಯಜಮಾನರು ಆ ಮಾತುಗಳನ್ನ ಹೇಳಿದ್ದಕ್ಕೆ ತಾನೇ ನೀನು ಇವಾಗ ದುಡ್ಡು ಕೊಡೋಕೆ ಬಂದಿರೋದು. ಅಯ್ಯೋ ಅಕ್ಕ, ಹಾಗೇನಿಲ್ಲ. ನಂಗೆ ಗೊತ್ತು ಚಲ್ವಿ, ನಾನು ಇಷ್ಟು ವರ್ಷದಿಂದ ಅವ್ರ ಜೊತೆ ಸಂಸಾರ ಮಾಡ್ತಾ ಇದ್ದೀನಿ. ಅವ್ರು ಏನು ಅಂತ ನನಗೆ ಗೊತ್ತಿಲ್ಲ. ಅವ್ರು ಹಾಗೇನೆ ಮನಸ್ಸಿಗೆ ಬಂದಿದ್ದು ಬಾಯಿಗೆ ಬಂದಿದ್ದನ್ನು ಮಾತಾಡ್ತಾನೆ ಇರ್ತಾರೆ. ನೀನು ಅದನ್ನೆಲ್ಲ ತಲೆಗೆ ಹಾಕೋಬೇಡ ಆಯ್ತಾ? ನಮ್ಮನೆ ಅಂದಮೇಲೆ ಖರ್ಚು ಹಂಚ್ಕೊಳ್ಳೋದು ನಮ್ಮ ಕರ್ತವ್ಯ ಅಲ್ವೇ? ಸರಿ ಚಲ್ವಿ, ಆದ್ರೂ ಹಿಂಗೆ ಮದುವೆ ಮಾಡ್ಕೊಂಡು ಈ ಮನೆಗೆ ಬಂದು ಇನ್ನು 3 ದಿವಸನೂ ಆಗಿಲ್ಲ. ಆಗಲೇ ಹೀಗೆ ದುಡ್ಡೆಲ್ಲ ಕೊಡೋದಕ್ಕೆ ಬಂದರೆ ಅತ್ತೆ ಮಾವ ಮನಸ್ಸಿಗೆ ತುಂಬ ಬೇಜಾರು ಮಾಡ್ಕೋತಾರೆ. ನೋಡು, ನೀನು ಸ್ವಾಭಿಮಾನಿ ಅಂತ ನನಗೆ ಗೊತ್ತಾಯ್ತು. ನೋಡ್ರಪ್ಪ, ಈ ಇನ್ವಿಟೇಷನ್ ಎಲ್ಲನೂ
ವಾರ್ಡ್ ನಂಬರ್ 40ರಿಂದ 50 ಎಲ್ಲರಿಗೂ ಹಂಚ್ಬಿಡಿ. ಅಲ್ಲಿ ವಾರ್ಡ್ ವರ್ಕರ್ಸ್ ಇದಾರಲ್ಲ ಅವ್ರು ಕೊಟ್ಬಿಟ್ಟು ಆ ಏರಿಯಾದಲ್ಲಿ ಪ್ರತಿಯೊಂದು ಮನೆಗೂ ಹಂಚಿಸ್ಬೇಕು. ಆಮೇಲೆ ನಾಳೆ ಯಾವನಾದರೂ ಸಿಕ್ಬಿಟ್ಟು ನನಗೆ ಕೊಟ್ಟಿಲ್ಲ ನಿನಗೆ ಕೊಟ್ಟಿಲ್ಲ ಅಂತ ಕತೆ ಹೇಳಬಾರ್ದು, ಸರಿನಾ? ವಿರೋಧ ಪಕ್ಷದ ಹುಡುಗರಿದಾರಲ್ಲ ಅವ್ರಿಗೂ ನೀವುಗಳು ಹಂಚ್ಬಿಟ್ರೆ. ನಾನು ಹೆಂಗೂ ಬೆಂಗಳೂರಿಗೆ ಹೋಗ್ತಾ ಇದ್ದೀನಿ, ನಮ್ಮ MLAಗಳಿಗೂ ವಿರೋಧ ಪಕ್ಷ ನಾಯಕರುಗಳಿಗೆಲ್ಲ ನಾನು ಕೊಟ್ಕೋತೀನಿ. ಇಲ್ಲಿ ಕೆಲಸಗಳೆಲ್ಲ ನೀವೇ ನೋಡ್ಕೋಬೇಕು. ಆಮೇಲೆ ನನಗೆ ಸುಮ್ಮನೆ ಟೆನ್ಷನ್ ಕೊಡಬೇಡಿ. ಅಪ್ಪ ನೀವು ನಮ್ಮ ಜೊತೆ ಶಾಪಿಂಗ್ ಬರ್ತೀರಾ? ನಾನು ಬೆಂಗಳೂರಿಗೆ ಹೊರಟಿದ್ದೀನಮ್ಮ, ಪಾರ್ಟಿ ಮೀಟಿಂಗ್ ಇದೆ. ಮೊದಲೇ ನನಗೆ ಶಾಪಿಂಗ್ ಆಗ್ಬರೋದಿಲ್ಲ. ನಿಮ್ಮ ಅಮ್ಮನ ಜೊತೆ ಹೊರಟ್ಬಾ. ರೀ, ಮಗಳು ಅಷ್ಟು ಪ್ರೀತಿಯಿಂದ ಶಾಪಿಂಗಿಗೆ ಬನ್ನಿ ಅಂತ ಕರೀತಿದ್ದಾಳೆ. ಒಂದಿನ ಕೆಲಸ ಎಲ್ಲ ಬಿಡು ಮಾಡ್ಕೊಂಡು ಬರ್ಬೋದಲ್ವಾ? ನೀವು ಬಂದ್ರೆ ಚೆನ್ನಾಗಿರೋದು. ನನಗೂ ಬರಬೇಕು ಅಂತ ಆಸೆನಮ್ಮ, ಆದ್ರೇನು ಮಾಡೋದು? ಪಾರ್ಟಿ ಮೀಟಿಂಗ್ ಇದೆ, ಬೆಂಗಳೂರಿಗೆ ಬೇರೆ ಹೋಗಬೇಕು. ಬೆಂಗಳೂರಿಗೆ ಹೋದ್ರೆ MLA MP ಎಲ್ಲರೂ ಒಟ್ಟಿಗೆ ಸಿಗ್ತಾರೆ. ಅವ್ರಿಗೆಲ್ಲರಿಗೂ ಇನ್ವಿಟೇಷನ್ ಕೊಟ್ಬಿಟ್ರೆ ನನ್ನ ಜವಾಬ್ದಾರಿ ಮುಗ್ದೋಗುತ್ತೆ. ಅವರೆಲ್ಲ ಬರಬೇಕಲ್ವ ಮದುವೆಗೆ. ಸರಿ, ಮುಂದಿನ ಸಲ ನಾನು ಬರ್ತೀನಿ ಬಿಡು. ನೆಕ್ಸ್ಟ್ ಟೈಮ್ ನಿಜವಾಗ್ಲೂ ಬರಬೇಕು. ಒಂದೇ ಬರ್ತೀನಮ್ಮ. ನಾಗರತ್ನ, ನಿನ್ನ ಮಗಳಿಗೆ ಏನು ಬೇಕೋ ಎಲ್ಲ ಕೊಡಿಸ್ಬಿಟ್ಟು ನಿನಗೂ ಏನೇನು ಬೇಕೋ ಎಲ್ಲ ತೊಗೊಂಡ್ಬಿಡು. ಜೊತೆಗೆ ಮನೇಲಿರೋ ಕೆಲಸಗಾರರಿಗೆಲ್ಲರಿಗೂ ಏನೇನು ಕೇಳಿ ಅವ್ರಿಗೆ ಇಷ್ಟಂಗೆ ಕೊಡಿಸ್ಬಿಡು. ಆಯ್ತು ರೀ, ಸರಿನಾ? ಸರಿ ಬರ್ತೀವಿ. ಅಯ್ಯ